ವೀಕ್ಷಕರೇ, ಈ ವಿಡಿಯೋನ ನೋಡೋದಕ್ಕೂ ಮೊದಲು ನಮ್ಮ ಚಾನೆಲ್ ಅನ್ನ ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಆದ್ರೆ ತಕ್ಷಣವೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಶೇರ್ ಮಾಡಿ. ಯಲ್ಲಾಪುರದ ಭರತನಹಳ್ಳಿಯಲ್ಲಿ ಪುರಾತನ ಐತಿಹ್ಯ ಹೊಂದಿದ ಭ್ರಮರಾಂಬಿಕಾ ಮಲ್ಲಿಕಾರ್ಜುನ ದೇವಸ್ಥಾನ ನೆಲೆಯಾಗಿದೆ. ದೇವಸ್ಥಾನದಲ್ಲಿ ಪ್ರತಿ 5 ವರ್ಷಕ್ಕೊಮ್ಮೆ ನಡೆಯುವ ಜಾತ್ರಾ ಮಹೋತ್ಸವ ರಾಜ್ಯದ ವಿವಿಧೆಡೆಗಳಿಂದ ಭಕ್ತರನ್ನು ಆಕರ್ಷಿಸುತ್ತದೆ. ಭಕ್ತರಿಗೆ ಅಭಯ ನೀಡಿ ಹರಿಸುವ ಭ್ರಮರಾಂಬಿಕೆ ಮಲ್ಲಿಕಾರ್ಜುನ ದೇವರ ಜಾತ್ರೆ ಫೆಬ್ರವರಿ 19ರಿಂದ ಆರಂಭವಾಗಲಿದೆ. ಕರ್ನಾಟಕ ರಾಜ್ಯದ ಉತ್ತರ ಕನ್ನಡ ಜಿಲ್ಲೆಯ ಭರತನಹಳ್ಳಿ, ಯಲ್ಲಾಪುರ ತಾಲೂಕಾ ಕೇಂದ್ರವಾದಂಥ ಯಲ್ಲಾಪುರ ಮತ್ತು ಶಿರ್ಸಿ, ಮುಂಡಗೋಡು ಈ 3 ಸ್ಥಳಗಳಿಂದ ಸಮಾನಾಂತರವಾಗಿ ಸುಮಾರು 30 ಕಿಲೋಮೀಟ್ರ್ ಅಂತರದಲ್ಲಿರುವಂಥ ಒಂದು ಪೌರಾಣಿಕ ಪ್ರಸಿದ್ಧ ಸ್ಥಳ ಭರತನಹಳ್ಳಿ. ಈ ಭರತನಹಳ್ಳಿಯ ವಿಶೇಷತೆ ಎಂದರೆ ಭ್ರಮರಾಂಬ ಹಾಗೂ ಮಲ್ಲಿಕಾರ್ಜುನ ದೇವಾಲಯ. ಅತಿ ಪುರಾತನ ಕಾಲದಿಂದನೂ ಕೂಡ ಈ ಒಂದು ಭರತನಹಳ್ಳಿ ಊರು ಸುಪ್ರಸಿದ್ಧವಾದಂತಹ ಊರು. ಬ್ರಿಟಿಷರ ನಕ್ಷೆಯಲ್ಲೂ ಕೂಡ ಭರತನಹಳ್ಳಿಯನ್ನು ಗುರುತಿಸಿದ್ದು ಒಂದು ಹೆಮ್ಮೆಯ ವಿಷಯ. ಭರತನಹಳ್ಳಿ ಈ ಊರಿಗೆ ಈ ಹೆಸರು ಬರಲಿಕ್ಕೆ ಕಾರಣ, ಭರತ ಹೇಳೋ ಮಹಾರಾಜ ಈ ಒಂದು ಪ್ರದೇಶವನ್ನು ಆಡಳಿತ ಮಾಡಿ ಸಾಮಂತರಾಜನಾಗಿ ಆಡಳಿತ ನಡೆಸಿದ್ದ ಹೇಳುವ ಬಗ್ಗೆ ಸಾಕಷ್ಟು ಕುರುಹುಗಳು ಇಲ್ಲಿ ಸಿಗ್ತದೆ. ಪುರಾತತ್ವ ಇಲಾಖೆಯವರು ಕೂಡ ಬಂದು ಈ ಬಗ್ಗೆ ಅನೇಕ ಸಂಶೋಧನೆಗಳನ್ನು ಕೂಡ ಮಾಡಿದ್ದಾರೆ. AK ಶಾಸ್ತ್ರಿ ಅಂತಹ ಪ್ರಸಿದ್ಧ ಲೇಖಕರು, ಇತಿಹಾಸ ತಜ್ಞರು ಕೂಡ ಈ ಸ್ಥಳಕ್ಕೆ ಬಂದು ಈ ಸ್ಥಳದ ಹಿನ್ನೆಲೆಯನ್ನು ತಿಳಿದುಕೊಳ್ಳಲಿಕ್ಕೆ ಪ್ರಯತ್ನವನ್ನು ಪಟ್ಟಿದ್ದಾರೆ. 1980ರಲ್ಲಿ ರವಿ ಬೆಳಗೆರೆಯವರು ಕೂಡ ಸಹ ಇಲ್ಲಿಗೆ ಬಂದು ಇಲ್ಲಿಯ ಹಿನ್ನೆಲೆಯ ಬಗ್ಗೆ ಸಂಶೋಧನೆ ಬಗ್ಗೆ ಪ್ರಯತ್ನವನ್ನು ಮಾಡಿದ್ದು ನಾವು ನೋಡಿದ್ದೇವೆ. ಭರತನಹಳ್ಳಿ ಊರು ಭಾವೈಕ್ಯತೆಗೂ ಕೂಡ ಪ್ರಸಿದ್ಧವಾದಂಥ ಊರು. ಇಲ್ಲಿ ಒಂದು ದರ್ಗಾ ಕೂಡ ಇದೆ. ಆ ದರ್ಗಾದ ಉರುಸು ಕೂಡ ಪ್ರತಿ ವರ್ಷ ನಡೀತದೆ. ಆದರೆ ಪ್ರತಿ 5 ವರ್ಷಕ್ಕೊಮ್ಮೆ ನಡೆಯುವಂಥ ಭ್ರಮರಾಂಬ ಜಾತ್ರೆಗೆ ಉರುಸು ಮಾಡುವಂಥ ಮುಸ್ಲಿಂ ಬಾಂಧವರು ಕೂಡ ತಮ್ಮ ಗೌರವವನ್ನು ಕೊಟ್ಟು ಹೋಗುವಂಥದ್ದು ಇಲ್ಲಿಯ ಒಂದು ವಿಶೇಷತೆ. ನಮ್ಮ ದೇವಾಲಯದ ಹಿರಿಯರು ದರ್ಗಾ ಹತ್ತಿರ ಹೋಗಿ ದರ್ಗಾದ ಹಿರಿಯರು ಒಂದು ನಿಗದಿತ ಸ್ಥಳಕ್ಕೆ ಬಂದು ಗೌರವವನ್ನು ಸಮರ್ಪಣೆ ಮಾಡಿ ಇಬ್ಬರಿಗೂ ಕೊಟ್ಟುಕೊಂಡು ಮಾಡುವಂಥದ್ದು ಒಂದು ವಿಶೇಷತೆ ಬಹುಶಃ ಕರ್ನಾಟಕದಲ್ಲಿ ಎಲ್ಲೂ ಸಿಗಲಿಕ್ಕಿಲ್ಲ. ಹಾಗಾಗಿ ಭಾವೈಕ್ಯತೆಗೆ ಭರತನಹಳ್ಳಿ ಒಂದು ಪ್ರಸಿದ್ಧತೆಯನ್ನು ಪಡೆದಿದೆ. ಜೊತೆಗೆ ಇತ್ತೀಚೆಗೆ ಭ್ರಮರಾಂಬ ದೇವಸ್ಥಾನದಲ್ಲಿ ಅನೇಕ ಧಾರ್ಮಿಕ ಕಾರ್ಯಕ್ರಮಗಳು ಜನರನ್ನು ಆಕರ್ಷಣೆಗೆ ಒಳಗಾಗ್ತಾ ಇದೆ. ಇಲ್ಲಿ ಅನೇಕ ಭಕ್ತರು ಮದುವೆ ಇತ್ಯಾದಿ ಕಾರ್ಯಗಳನ್ನು, ಶುಭ ಕಾರ್ಯಗಳನ್ನು ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಅವರಿಗೆಲ್ಲ ಒಳ್ಳೆಯದಾಗ್ತಾ ಇದೆ. ಹಾಗೆ ಭರತನಹಳ್ಳಿ ಭ್ರಮರಾಂಬ ದೇವಸ್ಥಾನದಲ್ಲಿ ಮದುವೆ ಮಾಡ್ಕೊಂಡು ಹೋದರೆ ತಮಗೆ ಒಳ್ಳೆಯದಾಗ್ತದೆ ಹೇಳೋ ಒಂದು ಐತಿಹ್ಯ ಈಗ ಭಕ್ತರಲ್ಲಿ ಮೂಡಿದೆ. ವರ್ಷದಿಂದ ವರ್ಷಕ್ಕೆ ಭಕ್ತರ ಸಂಖ್ಯೆ ಇಲ್ಲಿ ಹೆಚ್ಚೆಚ್ಚಾಗಿ ಆಗಮಿಸ್ತಾ ಇದೆ. ಇದು ಒಂದು ಹೆಮ್ಮೆಯ ವಿಷಯ. ಜೊತೆಗೆ ಧರ್ಮದರ್ಶಿ ಮಂಡಳಿಯವರು ಕೂಡ ಅನೇಕ ಧಾರ್ಮಿಕ ಚಟುವಟಿಕೆಗಳನ್ನು ಎಲ್ಲ ಜಾತಿ ಮತ ಭೇದ ಇಲ್ಲದೆ ಎಲ್ಲರನ್ನೂ ಕೂಡ ಆಹ್ವಾನಿಸಿ ಇಲ್ಲಿ ಅತ್ಯಂತ ವಿಜೃಂಭಣೆಯಿಂದ ಕಾರ್ಯಕ್ರಮಗಳನ್ನು ನೆರವೇರಿಸ್ತಾ ಇರತಕ್ಕಂಥದ್ದು ಅಗದಿ ನಮಗೆ ಹೆಮ್ಮೆಯ ವಿಷಯ ಆಗಿದೆ. ಪ್ರಸ್ತುತ ವರ್ಷ ಪ್ರತಿ 5 ವರ್ಷಕ್ಕೊಮ್ಮೆ ಅಂತ ನಡೆಯುವಂಥ ಜಾತ್ರೆ ಈ ವರ್ಷ ಫೆಬ್ರವರಿ 19ರಿಂದ ನಡೀತಾ ಇದೆ. ಸರ್ವಭೂತೇಶೋ ಮಾತೃರೂಪೇಣ ಸಂಸ್ಥಿತ ನಮಸ್ತಸ್ಯೈ 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 ನಮೋ ನಮಃ. ಸರ್ವಮಂಗಲಮಾಂಗಲ್ಯೇ ಶಿವೆ ಸರ್ವಾರ್ಥಸಾಧಕೆ ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಜಗಜ್ಜನನಿಯಾದಂಥ ಭ್ರಮರಾಂಬಾದೇವಿಯ ಭಕ್ತಾನುಗ್ರಹದ ಲೋಕ ಸಂರಕ್ಷಣೆಗಾಗಿ ಈ ಒಂದು ವನದಲ್ಲಿ, ಗ್ರಾಮದಲ್ಲಿ ವಾಸ ಮಾಡಿದಂಥ ಐತಿಹ್ಯ ಬಹಳ ಧಾರ್ಮಿಕತೆಯ ಸೊಗಡನ್ನು ಹೊಂದಿ ಭಕ್ತ ಸಂರಕ್ಷಣೆಗಾಗಿ ಭರತನ ವಂಶದಿಂದ ಬಂದಂಥ ಕುಟುಂಬದವರು ಈ ಜಾಗದಲ್ಲಿ, ಈ ಒಂದು ನಾಡಿನಲ್ಲಿ ಲೋಕ ಕಲ್ಯಾಣಾರ್ಥವಾಗಿ ಪ್ರತಿಷ್ಠಾಪನೆಯನ್ನು ಮಾಡಿದ್ದಾರೆ. ವಿಶೇಷವಾದಂಥ ಸಾನ್ನಿಧ್ಯ ಭ್ರಮರಾಂಬಾದೇವಿಯು ಉತ್ತರಾಭಿಮುಖವಾಗಿಯೂ ಮಲ್ಲಿಕಾರ್ಜುನನು ಪೂರ್ವಾಭಿಮುಖವಾಗಿಯೂ ವಿಶೇಷವಾದಂಥ
ಭಕ್ತ ಸಂರಕ್ಷಣೆಗಾಗಿ ಈ ಕ್ಷೇತ್ರದಲ್ಲಿ ನೆಲೆಗೊಂಡಿರೋದಕ್ಕೆ ವಿಶೇಷವಾದಂಥ ಒಂದು ಸಾನ್ನಿಧ್ಯ ಏಕೆ ಅಂತ ಹೇಳಿದ್ರೆ, ಶ್ರೀಶೈಲ ಕ್ಷೇತ್ರದಲ್ಲಿ ಭಗವಂತನ ಪೂರ್ಣವಾದಂಥ ಚೈತನ್ಯದ ಸ್ವರೂಪದ ಶಕ್ತಿಗಳು ಭಕ್ತ ಅನುಗ್ರಹಕ್ಕಾಗಿ, ಭಕ್ತ ರಕ್ಷಣೆಗಾಗಿ, ಮೋಕ್ಷ ಸಾಧನೆಗಾಗಿ, ತಪಸ್ಸಾಧನೆಗಾಗಿ ಯಾವ ರೀತಿಯಲ್ಲಿ ಭಗವಂತ ಅಲ್ಲಿ ನೆಲೆಗೊಂಡಿದ್ದಾನೋ ಅದೇ ರೀತಿಯಲ್ಲಿ ಈ ಕ್ಷೇತ್ರದಲ್ಲೂ ನೆಲೆಗೊಂಡಿರುವುದಕ್ಕೆ ಬಹಳ ಐತಿಹ್ಯವಾದಂಥ ಧಾರ್ಮಿಕವಾದಂಥ ಕುರುಹುಗಳನ್ನು ನಮಗೆ ಇಲ್ಲಿ ಕಾಣಲಿಕ್ಕೆ ಸಿಗುತ್ತೆ. ಪೂರ್ವ ಉತ್ತರದ ಎದುರಿನ ಭಾಗದಲ್ಲಿ ವಿಶಾಲವಾದಂಥ ಗಂಗೆಯ ಸಾನ್ನಿಧ್ಯ, ಅರ್ಥಾತ್ ದೊಡ್ಡದಾದಂಥ, ಇವತ್ತಿನ ಭಾಷೆ ಹೇಳಿದ ನೀರಿನ ಕೆರೆ, ಅವರ ಪರಿಶುದ್ಧವಾದಂಥ ಸ್ನಾನಕ್ಕಾಗಿ, ಗ್ರಾಮದ ಜನರ ಪಶು ಪಕ್ಷಿಗಳ ಪ್ರಾಣಿಗಳ ಸಂರಕ್ಷಣೆಗಾಗಿ ಭಗವಂತ ನಿರ್ಮಾಣ ಮಾಡಿಕೊಂಡು ಇರುವಂತಹದ್ದು. ದೇವಿಯ ಹಿಂಭಾಗದಲ್ಲಿರುವಂಥ ರಾಜನ ಐತಿಹ್ಯ ಇರುವಂಥ ಕೋಟೆ, ಸಂರಕ್ಷಣೆಯ ವನ, ಇವೆಲ್ಲವನ್ನು ಅನಾದಿ ಕಾಲದಿಂದಲೂ ಈ ಕ್ಷೇತ್ರದಲ್ಲಿ ನಿರ್ಮಾಣ ಮಾಡಿ ಹಿಂದಿನ ಋಷಿಮುನಿಗಳ ಪರಂಪರೆಯಿಂದ, ರಾಜ ಸಂರಕ್ಷಣೆಯಿಂದ ಅಲ್ಲಿಂದ ಇಲ್ಲಿಯವರೆಗೂ ನಡೆದುಕೊಂಡು ಬಂದಿದೆ. 5 ವರ್ಷಕ್ಕೊಮ್ಮೆ ಇಲ್ಲಿ ನಡೆಯುವಂತಹ ಜಾತ್ರಾ ಮಹೋತ್ಸವ, ಭ್ರಮರಾಂಬಾದೇವಿಯ ಪೂರ್ಣಕಲಾ ಸಾನ್ನಿಧ್ಯದಿಂದ ವಿಗ್ರಹವನ್ನು ಕಲಾ ಸಂಕೋಚವನ್ನು ಮಾಡಿ ಪುನಃ ಕಲಾ ವೃದ್ಧಿಯನ್ನು ಮಾಡಿ ಇಲ್ಲಿಂದ ಹೊರಟಂಥ ತಾಯಿ ಮಲ್ಲಿಕಾರ್ಜುನ ಸನ್ನಿಧಾನಕ್ಕೆ ಹೋಗಿ ಕಲ್ಯಾಣೋತ್ಸವದ ಪರಿಣಯದ ವಿಶೇಷವಾದಂಥ ಉತ್ಸವಾದಿಗಳನ್ನು ಮಾಡಿಕೊಂಡು ಮಾರನೆಯ ದಿವಸ ಬೆಳಿಗ್ಗೆ ಅಲ್ಲಿಂದ ರಥೋತ್ಸವವನ್ನು ಹೊತ್ತಿ ವಿಜೃಂಭಣೆಯಿಂದ ಭಕ್ತ ಸಂರಕ್ಷಣೆಗಾಗಿ, ಎಲ್ಲ ಭಕ್ತರ ಮಕ್ಕಳ ಕಲ್ಯಾಣಕ್ಕಾಗಿ ಉತ್ಸವಾದವನ್ನು ಮಾಡಿಕೊಂಡು ತನ್ನ ನಿಗದಿತವಾದಂಥ ವನದ ಮಧ್ಯದಲ್ಲಿ ಹೋಗಿ ಕೂತು ವಿಜೃಂಭಣೆಯಿಂದ ಸೇವೆಯನ್ನು ಪಡೆದು ಭಕ್ತರಿಂದ ವಿಶೇಷವಾದಂಥ ಹರಕೆ, ಉತ್ಸವ, ಹೋಮಾದಿಗಳನ್ನು ಮಾಡಿಸಿಕೊಂಡು ಭಕ್ತ ಸಂರಕ್ಷಣೆಯನ್ನು ಮಾಡಿಕೊಂಡು ಬರ್ತಾ ಇರುವಂಥ ಈ ಸಾನ್ನಿಧ್ಯ ನಮ್ಮ ಕಾರವಾರ ಜಿಲ್ಲೆಯ, ಕರ್ನಾಟಕ ರಾಜ್ಯದ ಭರತನಹಳ್ಳಿ ಸೀಮೆಯ ಬೇಡ್ತಿ ಹೊಳೆಯಿಂದ ತುಡುಗುಣಿಯ ಹೊಳೆಯವರೆಗಿನ ಇಡೀ ಭಕ್ತ ಸಮೂಹವನ್ನು ರಕ್ಷಣೆ ಮಾಡಿಕೊಳ್ತಾ, ಸಕಾಲಕ್ಕೆ ಸರಿಯಾದ ರೀತಿಯಲ್ಲಿ ಇಲ್ಲಿ ಬಂದು ಕೇಳಿದಂಥ ಎಲ್ಲರಿಗೂ ವರಗಳನ್ನು ನೀಡ್ತಾ, ಆಯಾ ಕಾಲಕ್ಕೆ ಮಕ್ಕಳನ್ನು ವಿದ್ಯಾ, ಬುದ್ಧಿ, ವಿವಾಹ, ಸಂತಾನಗಳನ್ನು ಅನುಗ್ರಹ ಮಾಡ್ತಾ, ಪ್ರಾಣಿ ಪಕ್ಷಿಗಳನ್ನು, ವಿಶೇಷವಾಗಿ ರೈತ ಕುಟುಂಬಗಳನ್ನು ಸಂರಕ್ಷಣೆ ಮಾಡ್ತಾ ಬರುವಂಥ ಈ ತಾಯಿಯ ಸಾನ್ನಿಧ್ಯ ಇಲ್ಲಿ ಇದೆ. ಇಂತಹ ತಾಯಿಯ ಸಾನ್ನಿಧ್ಯದಲ್ಲಿ ಇಡೀ ನಮ್ಮ ಬರೇ ಕರ್ನಾಟಕ ಒಂದೇ ಅಲ್ಲ, ಇಡೀ ನಮ್ಮ ಭಾರತ ಮಾತೆಯ ಶ್ರೀಶೈಲ ಕ್ಷೇತ್ರದ ಭಕ್ತರು ಹೇಗೆ ಹೋಗಿ ಬಂದು ಆ ದರ್ಶನವನ್ನು ಮಾಡ್ತಾರೋ ಅದೇ ರೀತಿಯಲ್ಲಿ ಈ ಕ್ಷೇತ್ರದಲ್ಲೂ ಸಹಿತವಾಗಿ ಅವಳ ಮತ್ತು ಮಲ್ಲಿಕಾರ್ಜುನ, ಭ್ರಮರಾಂಬಾ ಸಹಿತನ ಅಂಥ ಮಲ್ಲಿಕಾರ್ಜುನ ಸನ್ನಿಧಾನದ ದರ್ಶನವನ್ನು ಮಾಡಿದರೆ ಸರಿಯಾದ ಕಾಲಕ್ಕೆ ಯಾವರು ಯಾನ ಸಂಕಲ್ಪವನ್ನು ಮಾಡಿಕೊಳ್ತಾರೋ ಇಚ್ಛಿತ ಕಾಮನೆಗಳು ಸದ್ಬುದ್ಧಿಯಾದಂಥ ಸರಿಯಾದ ರೀತಿಯಲ್ಲಿ ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡಿಕೊಂಡು ಕೇಳಿದರೆ ಅದು 64 ದಿನದಿಂದ 127 ದಿನದ ಒಳಗಡೆ ಪೂರ್ಣವಾದಂಥ ಅನುಗ್ರಹವನ್ನು ಮಾಡುವಂಥ ಶಕ್ತಿಯನ್ನು ಹೊಂದಿದಂಥ ವಿಶೇಷವಾದಂಥ ಸಾನ್ನಿಧ್ಯ ಇರುವಂಥ ಈ ಕ್ಷೇತ್ರ ಭ್ರಮರಾಂಬಾ ತಾಯಿ ಮತ್ತು ಮಲ್ಲಿಕಾರ್ಜುನ. ಜಗತ್ತಿನಲ್ಲಿ ಭಕ್ತರಿಗೆ ಇದು ಕಲ್ಪನೆ ಇಲ್ಲದೇನೆ ಒಂದು ಗ್ರಾಮದ ಒಳಗಡೆ ಕೂತಿರೋದರಿಂದ ಇವತ್ತಿನ ದಿವಸ ಇಡೀ ಲೋಕಕ್ಕೆ ಇದು ಕಲ್ಪನೆ ಬರಲಿ, ಭಕ್ತಾನುಗ್ರಹವಾದಂಥ ಕ್ಷೇತ್ರವಾಗಲಿ, ಭಕ್ತರು ಇಲ್ಲಿಗೆ ಬಂದು ಹೋಗುವಂತಾಗಲಿ ಹೇಳುವಂಥ ಉದ್ದೇಶದಿಂದ ಇಡೀ ನಮ್ಮ
ತಲತಲಾಂತರದ ಮಾಡಿಕೊಂಡು ಬಂದಂಥ ನಮ್ಮ ಪೂರ್ವಿಕ ಜನಾಂಗ ಯಾರ ಹೆಸರನ್ನು ಹೇಳುವುದು ಬಹಳ ಕಷ್ಟ ಆಗತ್ತೆ. ತಲತಲಾಂತರದಿಂದ ಸಾವಿರಾರು ವರ್ಷಗಳಿಂದ ನಡೆಸಿಕೊಂಡು ಬಂದಂತಹ ಕುಟುಂಬಗಳು ಇವತ್ತಿಗೂ ಇದೆ, ಮುಂದೆ ಅದೇ ರೀತಿ ನಡ್ಕೊಂಡು ಹೋಗುತ್ತೆ. ಜಾತಿ ಮತ ಭೇದವಿಲ್ಲದಂತೆ ಈ ಕ್ಷೇತ್ರ ಪ್ರತಿಯೊಂದು ಭಕ್ತರು ಬಂದು ಹೋಗಿ ಇಲ್ಲಿ ಬಂದು ಸೇವೆಯನ್ನು ಮಾಡಿಕೊಂಡು ಅರ್ಚಕರ ಮುಖೇನ ಏನನ್ನ ಸಂಕಲ್ಪವನ್ನು ಮಾಡಿಸಿಕೊಳ್ತಾರೋ ಅವರ ಸಂಕಲ್ಪ 64 ದಿನದಿಂದ 127 ದಿನದ ಒಳಗಡೆ ಅವಳು ಸಂಕಲ್ಪವನ್ನು ನೆರವೇರಿಸಿಕೊಟ್ಟಿರುವಂತಹದ್ದು ಬೇಕಾದಷ್ಟು ಉದಾಹರಣೆಗಳಿದೆ, ಬೇಕಾದಷ್ಟು ಭಕ್ತರು ಅದಕ್ಕೆ ಇದ್ದಾರೆ. ಅದೇ ರೀತಿ ನಮ್ಮ ಕರ್ನಾಟಕದ ಮೂಲೆ ಮೂಲೆಗಳಿಂದ ಭಕ್ತರು ಇಲ್ಲಿಗೆ ಬರುವಂತಾಗಲಿ, ಜಾತ್ರೆಯ ಉತ್ಸವದಲ್ಲಿ ಪಾಲ್ಗೊಳ್ಳುವಂತಾಗಲಿ ಅಂತ ಹೇಳ್ತಾ ಇಲ್ಲಿಯ ಸೇವೆಯನ್ನು ಮಾಡುವಂಥ ನಮ್ಮ ಹಿರಿಯರ ಅನುಗ್ರಹವನ್ನು ಪಡೆದುಕೊಳ್ತಾ ಅವರ ಆಶೀರ್ವಾದವನ್ನು ಬೇಡ್ತಾ ನಮ್ಮ ಗ್ರಾಮದ, ನಮ್ಮ ನಾಡಿನ, ನಮ್ಮ ದೇಶದ ಎಲ್ಲರಿಗೂ ಒಳ್ಳೆಯದಾಗಲಿ, ವಿಶೇಷವಾಗಿ ಸದ್ಬುದ್ಧಿ ಸತ್ಕಾಮನೆಗಳು ಈ ಕ್ಷೇತ್ರದಲ್ಲಿ ಎಲ್ಲರಿಗೂ ನೆರವೇರಲಿ ಅಂತ ಹೇಳ್ತಾ ಆ ತಾಯಿಯ ಪರಿಪೂರ್ಣ ಆಶೀರ್ವಾದ ನಮ್ಮೆಲ್ಲರಿಗೂ ಸಿಗಲಿ ಅಂತ ಹೇಳ್ತಾ ಇವಳ ಸೇವೆಯನ್ನು ಮಾಡಲಿಕ್ಕೆ ನಮ್ಮ ಕುಟುಂಬ, ನಮ್ಮ ಹಿರಿಯರು ನಮಗೆ ಅವಕಾಶ ಮಾಡಿಕೊಟ್ಟಂಥ ಅವರೆಲ್ಲರಿಗೂ ತತ್ಪೂರ್ವಕವಾಗಿ ಆ ತಾಯಿಯ ಪಾದಾರವಿಂದಗಳಿಗೆ ನಮ್ಮ ಕುಟುಂಬ, ನಮ್ಮ ವಂಶಜರು, ನಮ್ಮ ಹಿರಿಯರು, ನಮ್ಮ ಭಕ್ತರು ಎಲ್ಲರಿಗೂ ಅವಳಿಗೆ ಪಾದಕ್ಕೆ ನಮಸ್ಕರಿಸುತ್ತಾ ನನ್ನ ಮಾತಿಗೆ ಆ ತಾಯಿಗೆ ಚರಣಾರವಿಂದಗಳಿಗೆ ಅರ್ಪಣೆಯನ್ನು ಮಾಡ್ತೇನೆ. ಭರತನಹಳ್ಳಿ ಊರಿನ ಹೃದಯ ಭಾಗದಲ್ಲಿದ್ದಂಥ ಶ್ರೀ ಭ್ರಮರಾಂಬ ದೇವಿ ಹಾಗೂ ಮಲ್ಲಿಕಾರ್ಜುನ ದೇವಿಯ ಸಾನ್ನಿಧ್ಯ ಹೇಳೋದು ಶ್ರೀಶೈಲದಲ್ಲಿರುವಂಥ ಸಾಮ್ಯತೆಯನ್ನು ಹೊಂದಿದೆ. ಅದಕ್ಕೆ ಸಾಕಷ್ಟು ಪುರಾವೆಗಳು, ಸಾಕಷ್ಟು ಜಾನಪದ ಕಥೆಗಳ ಮೂಲಕ ನಾವು ಅದನ್ನು ಊಹಿಸಿಕೊಳ್ಳಬಹುದು. ಶ್ರೀಶೈಲಕ್ಕೆ ಯಾವ ಭಕ್ತಾದಿಗಳು ಹೋದಾಗ ಯಾವ ದಿವ್ಯಾನುಭವ ಉಂಟಾಗ್ತದೆಯೋ ಅದೇ ದಿವ್ಯಾನುಭವ, ಅದೇ ಸನಾತನ ಶಕ್ತಿಪೀಠ ಇದೇ ಭರತನಹಳ್ಳಿ ಭ್ರಮರಾಂಬ ದೇವಿಯ ಸಾನ್ನಿಧ್ಯದಲ್ಲಿ ಇದೆ ಅಂತ ಹೇಳಲಿಕ್ಕೆ ನಮಗೆ ಈ ಶುಭ ಸಂದರ್ಭದಲ್ಲಿ ಬಹಳ ಸಂತೋಷ ಅನಿಸ್ತದೆ. ಹಾಗೂ ಈ ಸನಾತನ ಶಕ್ತಿಪೀಠದಲ್ಲಿ ಯಾವುದೇ ಸದ್ಭಕ್ತಾದಿಗಳು ರಾಜ್ಯದ ಮೂಲೆ ಮೂಲೆಗಳಿಂದ ಬಂದು ಈ ಜಾತ್ರಾ ಸಮಯದಲ್ಲಿ ತಮ್ಮ ಸಂಕಷ್ಟಗಳನ್ನು ಆ ದೇವಿಯಲ್ಲಿ ಹೇಳಿಕೊಂಡಾಗ ಅದು ಪರಿಹಾರ ಆಗ್ತಾ ಇದ್ದ ಬಗ್ಗೆ ಸಾಕಷ್ಟು ಕುರುಹುಗಳು, ಸಾಕಷ್ಟು ಸಾಕ್ಷಿಗಳು ನಮಗೆ ಒದಗಿವೆ. ಈ ಜಾತ್ರೆ ಸುಸಂದರ್ಭದಲ್ಲಿ ನಾವು ಈ ಜಾತ್ರಾ ಮಹೋತ್ಸವಕ್ಕೆ ಕಾಲೈಕ್ಯರಾದ ಕೆಲವು ಮಹಾನ್ ವ್ಯಕ್ತಿಗಳು ಜಾತ್ರಾ ಮಹೋತ್ಸವದ ಪುನರುತ್ಥಾನಕ್ಕೆ ಕಾರಣೀಕರ್ತರಾದವ್ರನ್ನ ಹೆಸರನ್ನು ಸ್ಮರಿಸಿಕೊಳ್ಳುವ ಸದುದ್ದೇಶದಿಂದ ಮತ್ತು ಈ ಭರತನಹಳ್ಳಿ ಐತಿಹ್ಯವನ್ನು ನಮ್ಮ ದೇಶಾದ್ಯಂತ ಪಸರಿಸುವ ಸದುದ್ದೇಶದಿಂದ ಒಂದು ಕೈಪಿಡಿಯ ವಿಶೇಷ ಕೈಪಿಡಿಯನ್ನು ಹೊರತರ್ತಾ ಇದ್ದೇವೆ. ಈ ಜಾತ್ರೆ ಅದು ವಿಶೇಷ. ಆ ಕೈಪಿಡಿಯಲ್ಲಿ ಸಮಗ್ರ ದಾಖಲೆಗಳನ್ನು ಕ್ರೋಢೀಕರಿಸಿ ವಿದ್ವಾಂಸರನ್ನು, ಪ್ರಾಜ್ಞರನ್ನು ಭೇಟಿಯಾಗಿ ಅವರ ಅಭಿಪ್ರಾಯನ ಸಂಗ್ರಹಣೆ ಮಾಡಿ ಕಳೆದ 40 ವರ್ಷಗಳ ಹಿಂದೆ ಮಹಾನ್ ಲೇಖಕರು, ಈ ದೇವಸ್ಥಾನದ ವಿಶ್ವಾಸ ಸಮಿತಿಯ ಅಧ್ಯಕ್ಷರು ಆದಂಥ ನಾಸು ಭರತನಹಳ್ಳಿ ಅವರು ಒಂದು ಪುಸ್ತಕ ಬರೆದಿದ್ದರ ಹಿನ್ನೆಲೆಯಲ್ಲಿ ಆ ಪುಸ್ತಕದಲ್ಲಿ ದಾಖಲಾದ ಉಲ್ಲೇಖವಾದ ಸಾಕಷ್ಟು ಅಂಶಗಳನ್ನು ನಾವು ಪರಿಗಣಿಸಿ ಅದೆಲ್ಲವನ್ನೂ ದಾಖಲಿಸಿ ಒಂದು ವಿಶೇಷವಾದ ಕೈಪಿಡಿಯನ್ನು ಹೊರತರುವ ವಿಚಾರ ಇದೆ. ಅದು ಈ ಜಾತ್ರಾ ಸಂದರ್ಭದಲ್ಲಿ ಭಕ್ತಾದಿಗಳಿಗೆ ನೀಡುವಂಥ ಒಂದು ಹೆಬ್ಬಯಕೆ ನಮ್ಮದಾಗಿದೆ. ಮತ್ತು ಈ ದೇವಿಯ ಸಾನ್ನಿಧ್ಯಕ್ಕೆ ಬಂದ ಸರ್ವ ಭಕ್ತಾದಿಗಳು ತಮ್ಮ ಸದ್ಭಕ್ತಿಯಿಂದ ನಡೆದುಕೊಂಡು ಮತ್ತು ಆ ದೇವಿಯ ಕೃಪೆಗೆ ಪಾತ್ರರಾಗ್ತಾ ಇದ್ದಾರೆ. ಮತ್ತು ಈ ಸಮಯದಲ್ಲಿ ಈ ಪ್ರತಿ 5 ವರ್ಷಕ್ಕೊಮ್ಮೆ ಜರುಗುವ ಈ ಜಾತ್ರಾ ಸಮಯದಲ್ಲಿ ಇಡೀ ಭರತನಹಳ್ಳಿ ಸುತ್ತಮುತ್ತಲಿನ ಎಲ್ಲ ಗ್ರಾಮಗಳು ಮಧುವಣಗಿತ್ತಿಯಂತೆ ಶೃಂಗಾರಗೊಳ್ತಾ ಇದೆ. ಅದನ್ನು ನೋಡಿ ಕಣ್ತುಂಬಿ ಆ ದೇವಿ ಗದ್ದುಗೆ ಏರಿದ ಮೇಲೆ ಅತಿ ಉತ್ಸಾಹದಿಂದ, ಅತಿ ವಿಜೃಂಭಣೆಯಿಂದ ತನ್ನ ಶಕ್ತಿಯ ಪರಿಪೂರ್ಣ ಶಕ್ತಿಯನ್ನು ಸದ್ಭಕ್ತರಿಗೆ ದಯಪಾಲಿಸಲಿ, ತನ್ಮೂಲಕ ಸರ್ವ ಭಕ್ತಾದಿಗಳಿಗೆ ಸನ್ಮಂಗಲ ಉಂಟು ಮಾಡಲಿ ಅಂತ ತಾಯಿಯಲ್ಲಿ ಬೇಡ್ಕೊಂಡು ನಾನು 2 ಮಾತು ಮುಗಿಸ್ತೇನೆ. ವೀಕ್ಷಕ ಮಹಾಪ್ರಭುಗಳೇ, ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ.